ನಿನ್ನೆ ಸ್ವಾಮೀಜಿ ಅವರು ಮಾತಾಡೋದ್ರಲ್ಲಿ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿದ್ರು ಸರ್. ಏನಂತ ಸಿದ್ದರಾಮಯ್ಯನವರು ಅಲ್ಲ ಕರೆಕ್ಟನೇ. ಈಗ ನೋಡಿ, ನ್ಯಾಷನಲ್ ಪಾರ್ಟಿ, ಈಗ BJP ಆಗಲಿ ಕಾಂಗ್ರೆಸ್ ಆಗಲಿ, ಇವಕ್ಕೆ ಹೈಕಮಾಂಡ್ಗಳಿದ್ದಾವೆ. ಯಾರ್ದು ಏನೇ ಅನಿಸಿಕೆ ಇರ್ಬೋದು. ಈಗ ಸಿದ್ದರಾಮಯ್ಯನವರು ಹೈಕಮಾಂಡ್ನವರು ಎಲ್ಲಿನವರೆಗೂ ಮುಂದುವರಿಯಕ್ಕೆ ಅವಕಾಶ ಕೊಡ್ತಾರೆ, ಅಲ್ಲಿನವರೆಗೂ ಇರ್ತಾರೆ. ಯಾವಾಗ ಅವಕಾಶ ತಪ್ಪುತ್ತೆ ಅವಾಗ ಅವ್ರು ಏನ್ ಮಾಡ್ತಾರೆ, ಹೈಕಮಾಂಡ್ ಮಾತು ಕೇಳಲೇಬೇಕು. ಅವರು ಕೇಳಬೇಕು, ಇನ್ನೊಬ್ರು ಕೇಳಬೇಕು. ಕಾಂಗ್ರೆಸ್ ಪಾರ್ಟಿಗೆ ಆ ರೀತಿ ನಡೆಯುವಂಥದ್ದು. ಅಲ್ಲ ರೀ, ಅವ್ರನ್ನ ಕುಂಡಿಸ್ಕೊಂಡು ಒಂದು ಧಾರ್ಮಿಕ ಸಭೆಯಲ್ಲಿ ಈ ತರ ಎಲ್ಲ ಮಾತಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರೋದಿಲ್ಲ. ಸಿದ್ದರಾಮಯ್ಯನವರು ಇನ್ನೊಬ್ರು ಅವ್ರನ್ನ ಕೂಡಿಸ್ಕೊಂಡು ಒಂದು ನಾಡಪ್ರಭು ಕೆಂಪೇಗೌಡ ದಿನಾಚರಣೆ ಕೂಡ ಒಂದು ಆಸಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುವಂಥ ದಿನಾಚರಣೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಥದ್ರಲ್ಲಿ ರಾಜಕೀಯಗಳನ್ನೆಲ್ಲ ಮಾತಾಡ್ಕೊಂಡು ಬರ್ತಕ್ಕಂಥದ್ದು ಯಾರಿಗೂ ಶೋಭೆ ತರೋವಂಥದ್ದಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ನೋಡಿ, ನಾವು ನೋಡಿರೋ ಸ್ವಾಮಿಗಳು ಯಾರು ಅಂದ್ರೆ ಸಮಾಜಕ್ಕೆ ಒಳಿತನ್ನ ಮಾಡ್ತಕ್ಕಂಥದ್ದು, ಸಮಾಜನೇ ಜಾತಿಗಲ್ಲ ಮಾನವ ಕುಲಕ್ಕೆ ಒಳಿತನ್ನ ಮಾಡ್ತಕ್ಕಂಥದ್ದು, ಆ ಸಮಾಜದಲ್ಲಿ ಇರ್ತಕ್ಕಂಥ ಪಿಡುಗನ್ನ, ಸಾಮಾಜಿಕ ಪಿಡುಗನ್ನ ದೂರ ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು. ಅದು ಸನಾತನ ಧರ್ಮ ಇರ್ಬೋದು, ಇನ್ನೊಂದಿರ್ಬೋದು, ಎಷ್ಟೋ ಶತಮಾನಗಳಿಂದ ನಡ್ಕೊಂಡ್ ಬಂದಿರತಕ್ಕಂಥ ಪದ್ಧತಿ. ಆದರೆ ಒಂದಷ್ಟು ಜನ ಸ್ವಾಮಿಗಳು ಈಗೆಲ್ಲ ಲೇಟೆಸ್ಟ್ ಎಲ್ಲ ಹೈಟೆಕ್ ಸ್ವಾಮಿಗಳು ಬಹಳ ಜನ ಬಂದ್ಬಿಟ್ಟವ್ರೆ. ಅವ್ರುಗಳ ಥಿಂಕಿಂಗ್ ಒಂದೊಂದು ರೀತಿ ಇರ್ತದೆ. ಅದಕ್ಕೆ ನಾವೇನು ಹೇಳಕ್ಕಾಗ್ತದೆ, ಅವ್ರವ್ರು ಸೇರಿದ್ದಂಥದ್ದು. ಅವ್ರ ನಡವಳಿಕೆಗಳು, ಅವ್ರು ಮಾತಾಡೋದಿರ್ಬೋದು, ನಡವಳಿಕೆಗಳಿಂದ ಅವ್ರವ್ರಿಗೆ ಸೇರಿದಂಥದ್ದು.